ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕನ್ನ ತೋರಿಸ್ತೀನಿ. ವಿಡಿಯೋದಲ್ಲಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಮೊದಲಿಗೆ ಬಂದು ನಾನು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಮೇನ್ ಫ್ಯಾಬ್ರಿಕ್ಕಿಗೆ ನಾವೇನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಇಟ್ಟು ಕೆಳಗಡೆ 1/2 ಇಂಚಿಗೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ನೋಡಿ, ಇವಾಗ ಅದನ್ನು ಟರ್ನ್ ಮಾಡಿ ಲೈನಿಂಗ್ ಮೇಲೆ ಇನ್ನೂ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ಈ ಥರ ಫೋಲ್ಡಿಂಗ್ ಮಾಡಿ ನೋಡಿ, ಇವಾಗ ಇದನ್ನು ಫೋಲ್ಡ್ ಮಾಡ್ಕೊಂಡು ಆ್ಯಸ್ ಇಟ್ ಈಸ್ ಲೈನಿಂಗ್ ಹೆಂಗಿದೆಯೋ ಹಾಗೆ ನಾವು ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ನೋಡಿ, ನೆಕ್ ಲೈನ್ ಕೂಡ ನಾನು ನೆಕ್ಕನ್ನು ಮಾರ್ಕ್ ಮಾಡ್ಕೊಂಡಿದ್ವಿ. ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಒಂದು 1/4 ಇಂಚಿನಷ್ಟು ನಾವು ಮಾರ್ಜಿನಲ್ಲಿ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ನೋಡಿ, ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಬಿಡೋಣ. ಸ್ನೇಹಿತರೆ, ಇದು ಕಟಿಂಗ್ ವಿಡಿಯೋ ಕೂಡ ಇದೆ ನನ್ನ ಚಾನಲಲ್ಲಿ, ದಯವಿಟ್ಟು ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಆ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ನೋಡಿ, ಇವಾಗ ಲೈನಿಂಗ್ನಷ್ಟು ನಾವು ಎಕ್ಸಾಕ್ಟಾಗಿ ಎಷ್ಟಿದೆಯೋ ಅಷ್ಟನ್ನು ಉಳಿದ ಬಟ್ಟೆನ ಕಟ್ ಮಾಡ್ಕೊಂಡು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸ್ನೇಹಿತರೆ ನೋಡಿ, ಇವಾಗ ನೆಕ್ಸ್ಟ್ ಒಂದು ಸ್ಲೀವನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಲೈನಿಂಗಿಗೆ ಈ ಥರ ನಾವು ಎರಡಕ್ಕೂ 8 ಮಾರ್ಕನ್ನು ಹಾಕೋಬೇಕು. ನಮಗೆ ಈಸಿಯಾಗಿ ಗೊತ್ತಾಗುತ್ತೆ, ರೈಟ್ ಟು ಲೆಫ್ಟ್ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ, ಇದಕ್ಕೂ ಅಷ್ಟೇ ನಾವು ಮಾರ್ಜಿನನ್ನು ಎಷ್ಟು ಬಿಟ್ಟಿರ್ತೀವಿ ಕಟ್ಟಿಂಗಲ್ಲಿ ಅಷ್ಟನ್ನು ನಾವು ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ನೋಡಿ, ಎರಡೂ ಕೂಡ ಅಪೋಸಿಟಲ್ಲಿ ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ಇವಾಗ ನೋಡಿ, ಈ ಥರ ಟರ್ನ್ ಮಾಡಿ ಇನ್ನೂ ಒಂದು ಸ್ಟಿಚ್ಚನ್ನು ಲೈನಿಂಗ್ ಮೇಲೆ ಬಿಟ್ಕೋಬೇಕು. ನೋಡಿ, ಇವಾಗ ನಾವು ಸ್ಟಿಚ್ಚನ್ನು ಬಿಟ್ಕೊಂಡಿದ್ವಿ. ಈ ಥರ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ನಾವು ಲೈನಿಂಗ್ ಮೇಲೆ ಇನ್ನೂ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ನೋಡಿ, ಇವಾಗ ನಾವೊಂದು ಲೈನಿಂಗ್ ಮೇಲೆ ಸ್ಟಿಚ್ಚನ್ನು ಬಿಟ್ಕೊಂಡಿದ್ವಿ. ಇನ್ನು ಎಕ್ಸ್ಟ್ರಾ ಉಳಿದಿರೋ ಬಟ್ಟೆ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ನಷ್ಟು ನಾವು ಏನು ಲೈನಿಂಗ್ ಕಟ್ ಮಾಡಿರ್ತೀವಿ ಅಷ್ಟನ್ನು ಬಿಟ್ಟು ಉಳಿದನ್ನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ, ಇವಾಗ ನಾವು 2 ಸ್ಲೀವ್ನು ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, ಫ್ರಂಟ್ ಶೇಪು ಹಾಗೆ ಬ್ಯಾಕ್ ಶೇಪು ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಬಂದಿದೆ ಅಂತೇಳಿ. ಇವಾಗ ಸ್ನೇಹಿತರೆ ನೋಡಿ, ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ಅಷ್ಟೇ ನೋಡಿ, ಉಲ್ಟಾ ಸೀದಾ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದು ಸೀದಾನ ನಾನು ಮೇಲ್ಗಡೆ ಇಟ್ಕೊಂಡಿದ್ದೀನಿ, ಬೆಲ್ಟಿಗೆ ಆಲ್ರೆಡಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕೆಳಗಡೆ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವಿ ಅಷ್ಟನ್ನು ನಾವು ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೊಂಡು ಮೇನ್ ಫ್ಯಾಬ್ರಿಕ್ಕಿಗೆ. ನೋಡಿ, ಇದು ಉಲ್ಟಾ ಸೀದಾ ಯಾವಾಗಲೂ ಸೀದಾ ಇರಬೇಕು. ನೋಡಿ, ಅಪೋಸಿಟಲ್ಲಿ ನಾವು ಸೇರಿಸ್ಕೋಬೇಕಾಗುತ್ತೆ ಬೆಲ್ಟನ್ನು. ಹಾಗೆ ನೋಡಿ, ಇದಕ್ಕೆ ಮೇಲ್ಗಡೆಗೆ ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ನಾವು ಲೈನಿಂಗ್ ಮೇಲೆ ಇನ್ನೂ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ಹಾಗೆ ಸ್ನೇಹಿತರೆ, ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಬಿಡೋಣ. ನೋಡಿ, ಇವಾಗ ಕ್ರಾಸ್ ಬೆಲ್ಟ್ ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಸ್ನೇಹಿತರೆ ನೋಡಿ, ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿ ಕಂಪ್ಲೀಟಾಗಿ ಬ್ಲೌಸನ್ನು ನೀವು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಂಡು ನಂತರ ನೀವು ಸ್ಟಿಚ್ ಮಾಡಿ ತುಂಬ ಈಸಿಯಾಗಿ ಕಂಫರ್ಟೇಬಲ್ ಆಗಿರುತ್ತೆ. ನೋಡಿ, ಇವಾಗ ನಾನು ಸೆಂಟರ್ಗೆ ಕಟ್ ಮಾಡ್ಕೊತಾ ಇದ್ದೀನಿ, ಅದನ್ನು ಸೇರಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೆ.
ನೋಡಿ ಇವಾಗ ಇದು ಉಲ್ಟಾ ಸೀದಾ ಇರುತ್ತೆ ಸ್ನೇಹಿತರೆ. ನೋಡಿ ಸೀದಾನ ಒಳಗೆ ಕೆಳಗಡೆ ಮಾಡಿ ಉಲ್ಟಾನ ಮೇಲ್ಗಡೆ ಮಾಡ್ಕೋಬೇಕು. ನೋಡಿ ಈ ಥರ. ಆ್ಯಸ್ ಇಟ್ ಈಸ್ ಲೈನಿಂಗ್ ನಾವೇನು ಕಟ್ ಮಾಡ್ಕೊಳ್ತೀವಿ ಅದೇ ರೀತಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು, 2 ಪೀಸಿಗಷ್ಟೇ. ಸ್ನೇಹಿತರೆ ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಇದೆ ನನ್ನ ಚಾನಲಲ್ಲಿ. ಹಾಗೆ ಇದ್ರದ್ದು ಸ್ಲೀವ್ ಕಟಿಂಗ್ ವಿಡಿಯೋ ಇದೆ ಸ್ನೇಹಿತರೆ. ನೋಡಿ ಸ್ಲೀವ್ ಶೇಪನ್ನು ಯಾವ ರೀತಿ ಪರ್ಫೆಕ್ಟಾಗಿ ತೆಗಿಬೇಕು ಅನ್ನೋದನ್ನು ಕೂಡ ನಾನು ಇದೇ ಒಂದು ಸ್ಲೀವ್ದು ಮೆಜರ್ಮೆಂಟ್ ತಗೊಂಡು ಮಾಡಿದ್ದೆ. ನೋಡಿ ಆ್ಯಸ್ ಇಟ್ ಈಸ್ ನಾವು ಲೈನಿಂಗ್ ಮೇಲೆ ಇವಾಗ ಒಂದು ಸ್ಟಿಚ್ಚನ್ನು ಬಿಟ್ಕೊಂಡಿದ್ದೀವಿ. ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಬಿಡೋಣ. ಸ್ನೇಹಿತರೆ ನೋಡಿ ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಮೇನ್ ಡಾಟನ್ನು ಹಿಡಿಯೋಣ. ನೋಡಿ ನಾವು ಮೆಜರ್ಮೆಂಟ್ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಆ ಮೇನ್ ಡಾಟು ನಾವು ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಷ್ಟಕ್ಕೆ ನಾವು ಮೇನ್ ಡಾಟನ್ನು ಹಿಡಿತಾ ಇದ್ದೀನಿ ಇವಾಗ. ಹಾಗೆ ನೆಕ್ಸ್ಟ್ ಬಂದು ನೋಡಿ ನಾನು ಕಂಕ್ಳಲ್ಲಿ ಬರುತ್ತಲ್ಲ ಆರ್ಮೋಲಲ್ಲಿ, ಅಲ್ಲಿ ಡಾಟನ್ನು ಹಿಡಿತಾ ಇದ್ದೀನಿ. ಸ್ನೇಹಿತರೆ ಆಲ್ರೆಡಿ ನಾವು ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೀವು ಮಾರ್ಕ್ ಮಾಡ್ಕೊಂಡು ಈಸಿಯಾಗಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇವಾಗ ಉಕ್ಸ್ ಪಟ್ಟಿ ಹತ್ರ ಡಾಟ್ ಬರುತ್ತಲ್ಲ ಆ ಡಾಟನ್ನು ಹಿಡಿತಾ ಇದ್ದೀನಿ. ನೋಡಿ ನೀವು 4 ಡಾಟು ಇದ್ರೆ ಬಂದರೆ ಹಿಡೀರಿ, ಬರಲಿದ್ರೆ ಇಲ್ಲ. ಏನಕ್ಕಂದರೆ ಕಟಿಂಗ್ ಮೇಲೆ ಡಿಫೆಂಡ್ ಆಗುತ್ತೆ ಸ್ನೇಹಿತರೆ. ಕೆಲವೊಂದು ಕಟಿಂಗಲ್ಲಿ ಬರುತ್ತೆ, ಇಲ್ಲಿ ಕೆಲವೊಂದು ಕಟಿಂಗಲ್ಲಿ ಬರೋಲ್ಲ 4 ಡಾಟು. ನಾನು ಇದರಲ್ಲಿ 4 ಡಾಟ್ ಬರೋಂಗೆ ಕಟ್ ಮಾಡಿಲ್ಲ, ಹಾಗಾಗಿ ನಾನು ಓನ್ಲಿ 3 ಡಾಟ್ಸ್ ಮಾತ್ರ ಹಿಡಿತಾ ಇದ್ದೀನಿ. ನೋಡಿ ಇವಾಗ ಕೆಳಗಡೆ ಬೆಲ್ಟನ್ನು ಇಟ್ಕೊಂಡು ಮೇಲ್ಗಡೆಯಿಂದ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಉಕ್ಸ್ ಪಟ್ಟಿ ಇರುತ್ತಲ್ಲ ಆ ಕಡೆಯಿಂದ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ಇದನ್ನು ಕೂಳೆ ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ವಿತೌಟ್ ಕೂಳೆ ಇಲ್ದಂಗೆ ನೀವು ಒಳಗಡೆ ಹಾಕಿ ಬೆಲ್ಟನ್ನು ಹೊಲಿಬೋದು. ನೋಡಿ ಇದನ್ನು ಕೆಳಗಡೆ ಇಟ್ಟು ಇದನ್ನು ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ತೀವಿ. ಯಾವಾಗಲೂ ನಾವು ಉಕ್ಸ್ ಪಟ್ಟಿ ಕಡೆಯಿಂದನೇ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ಥರ ನಾವು ಮೇನ್ ಡಾಟ್ ಇದೆಯಲ್ಲ ಅದನ್ನು ಫೋಲ್ಡ್ ಮಾಡಬೇಕು ಸ್ನೇಹಿತರೆ. ಅದನ್ನು ಫೋಲ್ಡ್ ಮಾಡಲಿಲ್ಲ ಅಂದರೆ ಅದು ಟೈಟ್ ಆಗುತ್ತೆ, ಆ ಜಾಗದಲ್ಲಿ ಟೈಟ್ ಆಗುತ್ತೆ. ನೋಡಿ ನಾವು ಈಗ ಫ್ರಂಟ್ ಪಾರ್ಟ್ ಎರಡನ್ನು ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ಕರೆಕ್ಟಾಗಿ ಬಂದಿದೆ ಸ್ನೇಹಿತರೆ. ಉಕ್ಸ್ ಪಟ್ಟಿ ಕೂಡ ಒಂದು ಸ್ವಲ್ಪನೂ ಹೆಚ್ಚು ಕಡಿಮೆ ಬಂದಿಲ್ಲ. ನೋಡಿ ಕರೆಕ್ಟಾಗಿ ಬಂದಿದೆ. ಇದಕ್ಕೆ ನೋಡಿ ಇವಾಗ ನಾನು ಉಕ್ಸ್ ಪಟ್ಟಿ ಹಾಗೆ ಉಕ್ಸ್ ಮನಿ ಮಾಡ್ತೀವಲ್ಲ ಆ ಪಟ್ಟಿ ಎರಡನ್ನೂ ನಾವು ಮಾಡ್ಕೊಳ್ಳೋಣ ಇವಾಗ. ನೋಡಿ ಇದನ್ನು ಲೈನಿಂಗ್ ಬಟ್ಟೆಯಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ, ಉಕ್ಸ್ ಹಚ್ತೀವಲ್ಲ ಉಕ್ಸ್ ಪಟ್ಟಿನ. ನೋಡಿ ಇದನ್ನು ಮೇಲ್ಗಡೆಯಿಂದ ಲೈನಿಂಗನ್ನು ಈ ರೀತಿ ಫೋಲ್ಡ್ ಮಾಡಿ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಮೇಲ್ಗಡೆಗೆ ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ಹಾಗೆ ಇದನ್ನ ಫೋಲ್ಡ್ ಮಾಡಿ ನೋಡಿ ನಾನು ಸ್ಟ್ರೈಟಾಗಿ ನಾನು ಪಟ್ಟಿ ಎಷ್ಟು ಹಚ್ಚಿದ್ದೀನಿ ಅಷ್ಟಕ್ಕೆ ನಾನು ಒಂದು ಸ್ಟ್ರೈಟಾಗಿ ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ನಮಗೆ ಇವಾಗ ಉಕ್ಸ್ ಹಚ್ತೀವಲ್ಲ ಆ ಪಟ್ಟಿ ರೆಡಿ ಆಯಿತು. ನೋಡಿ ಈ ಥರ ರೆಡಿಯಾಗಿದೆ. ಇವಾಗ ಉಕ್ಸ್ ಮನಿ ಮಾಡ್ತೀವಲ್ಲ ಆ ಪಟ್ಟಿ ಮಾಡ್ಕೊಳ್ಳೋಣ. ನೋಡಿ ಆ ಪಟ್ಟಿ ಮಾಡಲಿಕ್ಕೆ ನಾನು ಸೀರೆದೇ ಬಟ್ಟೆ ತಗೊಂಡಿದ್ದೀನಿ. ಯಾಕಂದರೆ ಅದು ಉಕ್ಸು ಪಟ್ಟಿ ಮೇಲ್ಗಡೆ ಕಾಣುತ್ತೆ, ಹಾಗಾಗಿ ನಾವು ಅದು ಯಾವ ಕಲರ್ದು ಬ್ಲೌಸ್ ಕೊಟ್ಟಿದ್ದಾರೆ ಅದರದ್ದೇ ತಗೊಳ್ಳೇಬೇಕಾಗುತ್ತೆ. ನಾವು ಅದನ್ನು ಫೋಲ್ಡ್ ಮಾಡಿ ನೋಡಿ ನಾನು ಸೆಂಟ್ರಿಗೆ ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ ಮಿಡ್ಲಲ್ಲಿ. ನಾನು ಇದರಲ್ಲೇ ಉಕ್ಸ್ ಮನಿ ಮಾಡೋದ್ರಿಂದ ನಾನು ಮಿಡ್ಲಲ್ಲಿ ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ನೋಡಿ ಹುಕ್ಸ್ ಪಟ್ಟಿ ಎರಡೂ ಕರೆಕ್ಟಾಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ ಸ್ನೇಹಿತರೆ. ಎಕ್ಸ್ಟ್ರಾ ಇರೋ ಪಟ್ಟಿ ಏನು ಎಕ್ಸ್ಟ್ರಾ ಅಟ್ಯಾಚ್ ಮಾಡಿದ್ವಿ ಅದ್ರದ್ದು ಮಾತ್ರ ಎಕ್ಸ್ಟ್ರಾ ಇರ್ತಾನೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಬ್ಯಾಕ್ ಪಾರ್ಟಿಗೆ ನಾನು ಫ್ರಂಟ್ ಪಾರ್ಟನ್ನು ಶೋಲ್ಡ್ರನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಎರಡು ಶೋಲ್ಡ್ರನ್ನು ಅಟ್ಯಾಚ್ ಮಾಡಿದ್ದೀನಿ.
ಸ್ನೇಹಿತರೆ ನೋಡಿ ಇವಾಗ ನೆಕ್ಕನ್ನು ರೆಡಿ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಪೈಪಿಂಗ್ ಮಾಡ್ತಾ ಇಲ್ಲ, ಹಾಗೆ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಫೋಲ್ಡಿಂಗ್ ಮಾಡಿ ಮೇಲ್ಗಡೆ ಒಂದು ಸ್ಟಿಚ್ ಬಿಡ್ತಾ ಇದ್ದೀನಿ. ಹಾಗಾಗಿ ನಾನು ಲೈನಿಂಗಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು ಯಾವಾಗಲೂ ನಮಗೆ. ನೋಡಿ ಈ ಥರ ಕ್ರಾಸಲ್ಲಿ 1 ಇಂಚ್ ಅಗಲದಷ್ಟು ನಾವು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ನೆಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದನ್ನು ಜಿಗ್ಜಾಗ್ ಟೈಪಲ್ಲಿ ಇದನ್ನು ಕ್ರಾಸಲ್ಲೇ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇವಾಗ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಬೇಕು. ಸ್ನೇಹಿತರೆ ಇವಾಗ ಇದನ್ನು ಡೈರೆಕ್ಟಾಗಿ ಬ್ಲೌಸಿಗೆ ಅಟ್ಯಾಚ್ ಮಾಡೋಣ. ನೋಡಿ ಇದನ್ನ ಬ್ಲೌಸಿಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂದರೆ, ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ಒಂದು 1/2 ಇಂಚ್ ಫೋಲ್ಡಿಂಗ್ ಮಾಡಿ ಸ್ಟಾರ್ಟಿಂಗಲ್ಲಿ 1/4 ಇಂಚು ನಾನು ಸ್ಟಿಚ್ ಬಿಡ್ತಾ ಇದ್ದೀನಿ. ನೋಡಿ ಇನ್ನೊಂದು 1/4 ಇಂಚ್ ಮಾತ್ರ ಉಳಿಯುತ್ತೆ. ನೋಡಿ ಇದು ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಸೇಪ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ನೀವು ಕ್ರಾಸಲ್ಲಿ ಯಾವಾಗಲೂ ಈ ನಾವೇನು ಪಟ್ಟಿ ಹಚ್ತೀವಲ್ಲ, ಇದು ಕ್ರಾಸಲ್ಲಿ ಕಂಪಲ್ಸರಿ ಇರಬೇಕು. ಇದ್ದಾಗ ಮಾತ್ರ ಪರ್ಫೆಕ್ಟಾಗಿ ರೌಂಡ್ ಸೇಪ್ ಅನ್ನೋದ್ರಲ್ಲಿ ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಂಡ ನಂತರ ನೋಡಿ ನಾವು ರೌಂಡ್ ಶೇಪಲ್ಲಿ ಏನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಮಗೆ ಫೋಲ್ಡಿಂಗ್ ಮಾಡಿದಾಗ ಈಸಿಯಾಗಿ ಅದು ಟರ್ನ್ ಆಗುತ್ತೆ. ನೀವು ರೌಂಡ್ ಶೇಪಲ್ಲಿ ಮಾತ್ರ ಕಟ್ ಮಾಡ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡಿ ಅದಕ್ಕೆ ಸ್ಟಿಚ್ ಬಿಟ್ಟರೆ ಮುಗೀತು. ಇಲ್ಲಾಂದರೆ ಹೆಮ್ಮಿಂಗ್ ಕೂಡ ಮಾಡ್ಬೋದು ಸ್ನೇಹಿತರೆ ನೀವು. ಹೆಮ್ಮಿಂಗ್ ಅಂತೂ ಇದು ಫಿನಿಶಿಂಗಾಗಿ ಸಖತ್ತಾಗಿರುತ್ತೆ. ನೋಡಿ ನಿಮಗೆ ವಿಡಿಯೋ ಕಂಪ್ಲೀಟ್ ಆದರೆ ಗೊತ್ತಾಗುತ್ತೆ ಪೈಪಿಂಗು ಫೋಲ್ಡಿಂಗ್ ಯಾವ ರೀತಿ ಬಂದಿದೆ ಅಂತೇಳಿ. ನೋಡಿ ರೌಂಡ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ. ಇಲ್ಲಿ ರಿಂಕಲ್ಸ್ ಏನೂ ಬರಲ್ಲ ನಿಮಗೆ. ಬೇಕಂದರೆ ಇದನ್ನು ನೀವು ಕಚ್ಚಾ ಸ್ಟಿಚ್ ಬಿಟ್ಕೊಂಡು ದೊಡ್ಡಕ್ಕೆ ಹೆಮ್ಮಿಂಗ್ ಮಾಡಿ ನಂತರ ಅದನ್ನು ರಿಮೂವ್ ಮಾಡ್ಬೋದು. ಅದು ನಿಮ್ಮ ಆಪ್ಷನ್ಸು. ನೋಡಿ ಇದನ್ನು ಫೋಲ್ಡ್ ಮಾಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇವಾಗಲೇ ಸ್ನೇಹಿತರೆ ಉಕ್ಸ್ ಮನಿ ಮಾಡೋಣ. ಸ್ನೇಹಿತರೆ ನೋಡಿ ನಾನು ಕರೆಕ್ಟಾಗಿ 5 ಉಕ್ಸ್ ಮನಿ ಮಾಡ್ತಾ ಇದ್ದೀನಿ ಇದಕ್ಕೆ. ನೀವು ಬೇಕಾದ್ರೆ ಹೆಮ್ಮಿಂಗಲ್ಲೂ ಕೂಡ ನೀವು ಉಕ್ಸ್ ಮನಿಯನ್ನು ಮಾಡ್ಕೋಬೋದು. ನೋಡಿ ಇವಾಗ ನಮಗೆ ನೆಕ್ಕು ಎಷ್ಟು ಫಿನಿಶಿಂಗಾಗಿ ಬಂದಿದೆ ಅಂತೇಳಿ ನೋಡಿ ಈ ಥರ ಕಾಣ್ತಾ ಇದೆ. ನೋಡಿ ಇಲ್ಲಿ ರೌಂಡ್ ಶೇಪಲ್ಲಿ ಕೂಡ ತಿರುಗಿಲ್ಲ. ನೋಡಿ ಹಾಗೆ ಫೋಲ್ಡ್ ಮಾಡಿದರೂ ಕೂಡ ತಿರುಗಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ನೀವು ಈ ಥರ ಟ್ರೈ ಮಾಡಿ ಸ್ನೇಹಿತರೆ. ನೋಡಿ ಇವಾಗ ನಾವು ಸ್ಲೀವನ್ನು ಅಟ್ಯಾಚ್ ಮಾಡೋಣ. ನೋಡಿ ಮೊದಲಿಗೆ ಬಂದು ಸ್ಲೀವನ್ನು ಚೆಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತೇಳಿ ಒಂದ್ಸರಿ ಚೆಕ್ ಮಾಡ್ಕೊಂಡು ಅಟ್ಯಾಚ್ ಮಾಡಿ. ನೋಡಿ ಕರೆಕ್ಟಾಗಿ ಬರ್ತಾಯಿದೆ ಇದು. ನಾವು ಇವಾಗ ಡೈರೆಕ್ಟಾಗಿ ಅಟ್ಯಾಚ್ ಮಾಡೋಣ. ಕರೆಕ್ಟಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ನೀವು ಸೆಂಟ್ರಿಗೆ ನೀವು ಸ್ಲೀವಲ್ಲಿ ನ್ಯಾಚ್ ಹಾಕ್ಕೊಂಡು ನೀವು ಸೆಂಟ್ರ್ ಶೋಲ್ಡ್ರಿಂದ ನೀವು ಅಟ್ಯಾಚ್ ಮಾಡಿದರೆ ಆ ಕಡೆ ಈ ಕಡೆ ಸ್ವಲ್ಪ ಉಳಿದ್ರು ಉಳಿಲಿ, ಎಲ್ಲ 2 ಕಡೆಗೂ ಅಷ್ಟೇ ಉಳಿಬೇಕು. ಹಾಗಾಗಿ ಮೊದಲಿಗೆ ಚೆಕ್ ಮಾಡ್ಕೋಬೇಕು ಯಾವಾಗಲೂ. ಕರೆಕ್ಟಾಗಿದ್ದರೆ ನೀವು ಸ್ಟಾರ್ಟಿಂಗಿಂದನೇ ಹಚ್ಬೋದು ಸ್ನೇಹಿತರೆ. ನೋಡಿ ಇದನ್ನು ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ತಿದ್ದೀನಿ. ನಾನು ಫ್ರಂಟ್ ಪಾರ್ಟನ್ನು ತೊಗೊಂಡಿದ್ದೀನಿ, ಫ್ರಂಟ್ ಶೇಪು. ಸ್ಲೀವಲ್ಲಿ ಕೂಡ ಫ್ರಂಟ್ ಶೇಪ್ ತಗೋಬೇಕು. ನೋಡಿ ಇವಾಗ ಇದಕ್ಕೆ ಇನ್ನೊಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಇದಕ್ಕೆ ಓವರ್ಲಾಕ್ ಮಾಡ್ಕೋಬೇಕು. ಓವರ್ಲಾಕ್ ಇದ್ದರೆ ನೀವು ಮಾಡ್ಕೊಳ್ಳಿ. ನೋಡಿ ಇವಾಗ ನಾವು ಸ್ಲೀವನ್ನು ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನಮಗೆ, ಹಾಗಾಗಿ ಅಳತೆ ಬ್ಲೌಸ್ ಪ್ರಕಾರ ನಾವು ಇದನ್ನು ಸೈಡನ್ನು ಜಾಯಿಂಟ್ ಮಾಡೋಣ. ನೋಡಿ ನಾನು ಸ್ಲೀವಲ್ಲಿ ಮಾರ್ಕ್ ಕೂಡ ಆಲ್ರೆಡಿ ಮಾಡ್ಕೊಂಡಿರ್ತೀವಿ ನಾವು. ಆದರೂ ಕೂಡ ನಮಗೆ ಅಳತೆ ಬ್ಲೌಸ್ ಇರೋದ್ರಿಂದ ಅಳತೆ ಬ್ಲೌಸ್ ಪ್ರಕಾರ ನಾವು ಮೆಜರ್ಮೆಂಟ್ ತಗೊಂಡು ಸ್ಲೀವನ್ನು ಅಟ್ಯಾಚ್ ಮಾಡೋಣ. ನೋಡಿ ಆರ್ಮಲ್ಲಿ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ಅಟ್ಯಾಚ್ ಮಾಡಿ. ನೋಡಿ ಅಳತೆ ಬ್ಲೌಸ್ ಕೊಟ್ಟಾಗ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಸ್ನೇಹಿತರೆ. ಆದರೂ ಮಾರ್ಕ್ ಮಾಡ್ಕೊಂಡಿದ್ವಿ, ಆದರೂ ಒಂದ್ಸರಿ ಕನ್ಫರ್ಮ್ ಆಗಿಸ್ಕೊಂಡು ನಾವು ಮೆಜರ್ಮೆಂಟ್ ನೋಡ್ಕೋಬೇಕು ಅಳತೆ ಬ್ಲೌಸ್ ಪ್ರಕಾರ. ನೋಡಿ ನಮಗೆ ಸೈಡ್ ಡಾಟು ಬಂದಿಲ್ಲ ಸ್ನೇಹಿತರೆ. ಇದಕ್ಕೆ ನಿಮಗೆ ಇದ್ರದ್ದು ಕಟಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಬನ್ನಿ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಡಾಟ್ ಯಾಕೆ ಬರಲ್ಲ ಅಂತ ಹೇಳಿದ್ದೀನಿ ನಾನು. ನೋಡಿ ನಾವು ಇವಾಗ ಈ ಸೈಡ್ ಸ್ಲೀವನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾವು ಇನ್ನೊಂದು ಫಸ್ಟಿಗೆ ಏನು ರೆಡಿ ಮಾಡ್ಕೊಂಡಿದ್ದೀವಿ ಆ ಅದ್ರ ಮೆಜರ್ಮೆಂಟ್ ತಗೊಂಡೆ ನಾವು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಈ ರೀತಿ
ನೋಡಿ ಈ ಸೈಡ್ ಕೂಡ ನಮಗೆ ಫ್ರಂಟಲ್ಲಿ ಡಾಟ್ ಬಂದಿಲ್ಲ, 4 ಡಾಟು ಇದರಲ್ಲಿ ಬಂದಿಲ್ಲ ಸ್ನೇಹಿತರೆ. ನೋಡಿ ಇದಕ್ಕೆ ನಾನು 2 ಸ್ಟಿಚ್ ಬಿಟ್ಕೊಂಡಿದ್ದೀನಿ, ನೀವು 3 ಸ್ಟಿಚ್ ಬೇಕಾದರೂ ಬಿಡ್ಬೋದು. ಹಾಗೆ ನೋಡಿ ಬ್ಯಾಕ್ ಡಾಟನ್ನು ಹಿಡಿತಾ ಇದ್ದೀನಿ. ಬ್ಯಾಕ್ ಡಾಟ್ ನಾವು 1/2 ಇಂಚ್ ಬಿಟ್ಟಿದ್ದೀವಿ ಕಟಿಂಗಲ್ಲಿ, ನಾವು ಅಷ್ಟೇ ಹಿಡಿಬೇಕು, ಜಾಸ್ತಿ ಹಿಡಿಬಾರ್ದು ಸ್ನೇಹಿತರೆ ಇದನ್ನ. ನೋಡಿ ನಮಗೆ ಬ್ಲೌಸು ಕಂಪ್ಲೀಟಾಗಿ ರೆಡಿ ಆಯಿತು. ನಿಮಗೆ ಯಾವ ರೀತಿ ರೆಡಿ ಆಗಿದೆ ಅಂತ ನೋಡ್ಬೋದು ನೀವು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ ಸರ್ಕಲ್ನ ಯಾರಾದರೂ ಟೈಲರಿಂಗ್ ಕಲಿಯಿದ್ರೆ ಅವರಿಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ.